ಹ್ಮ್. ಹಾಂ. ಆ, ಹುಡುಗರು ಹುಡುಗರು ಅಷ್ಟೇ ಅಲ್ಲ, ಹುಡುಗಿಯರಿಗೆ ಆ, ಇನ್ನೂ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಎಲ್ಲ ಜಾಸ್ತಿ ಇರುತ್ತೆ ಮನೆಯಲ್ಲಿ. ಲೈಕ್ ಹೊರಗಡೆ ಹೋಗಂಗಿಲ್ಲ ಯಾರು, ಫ್ರೆಂಡ್ಸ್ ಜೊತೆ ಎಲ್ಲ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬಾರ್ದು. ಆಮೇಲೆ ಹೊರಗಡೆ ಆಟ ಆಡಿದ್ರೆ ಎಲ್ಲ ಏನೋ ಸ್ಕಿನ್ ಇನ್ಫೆಕ್ಷನ್ ಆಗುತ್ತೆ, ಅದು ಇದು ಏನೇನೋ ಎಲ್ಲ ಇರುತ್ತೆ, ಕಪ್ಪಾಗ್ಬಿಡ್ತೀರ, ಹಂಗೆಲ್ಲ ಏನೋ ಅವ್ರದ್ದೇನೋ ಬ್ಯೂಟಿ ಕಾನ್ಷಿಯಸ್ಸು ಮಾಡಬೇಕು. ಬಟ್ ಆದರೆ ಏನಾರೊಂದು ಹವ್ಯಾಸನೂ ಔಟ್ಡೋರ್ ಯಾವ್ದಾದ್ರು ಆ್ಯಕ್ಟಿವಿಟೀಲಿ ಏನೋ ಟ್ರಾವೆಲಿಂಗು ಮಾಡ್ತಾರೆ. ಬಟ್ ಒಂಥರ ಅಡ್ವೆಂಚರ್ ಎಲ್ಲ ಸ್ವಲ್ಪ ಅಷ್ಟು ಇಂಟ್ರೆಸ್ಟ್ ಇರಲ್ಲ. ಏನಾರು ಕೈಯ ಕಾಲ ಫ್ರ್ಯಾಕ್ಚರ್ ಆದರೆ ತುಂಬ ಒಂಥರ ಭಯದ ವಾತಾವರಣದಲ್ಲಿ ಹುಡುಗಿಯರು ಬೆಳೆದಿರ್ತಾರೆ. ಹಾಗಾಗಿ ಅವ್ರು ಏನು ರಿಸ್ಕ್ ತೊಗೊಳಕ್ಕೂ ಅವರಿಗೆ ಒಂಥರ ಏನಂತೀರ, ಆ ಸೇಫಾಗಿ ಇರೋದೇ ಪ್ರಯಾರಿಟಿ ಇದೆ ಅವ್ರಿಗೆ. ಒಂದು ಇನ್ನೊಂದು, ಅವರು ತುಂಬ ಏನಾದ್ರು ಒಂದು ಮನೆಯಲ್ಲಿ ಏನಾದ್ರು ರೂಲ್ಸ್ ಇದೆ ಅಂದರೆ ಅಲ್ಲಿ ಮನೆಯಲ್ಲಿ ಹೇಗೆ ಹೇಳಿರ್ತಾರೋ ಅದನ್ನು ಹಾಗೆ ಫಾಲೋ ಮಾಡೋದು ಜಾಸ್ತಿ ಹುಡುಗಿಯರು. ಸೊ ಮನೆಯವರಿಗೆ ಅಷ್ಟು ವಿರುದ್ಧವಾಗಿ ಹೋಗಲ್ಲ ಹುಡುಗಿಯರು. ಮನೆಯವರು ಮತ್ತು ನಾವೇನಾರು ರಿಸ್ಕ್ ತೊಗೊಂಡು ಏನಾರು ಹೆಚ್ಚು ಕಡಿಮೆ ಆದರೆ ಮತ್ತು ಮನೆಯವ್ರು ಸಪೋರ್ಟ್ ಮಾಡಲ್ಲ ಅಂತ ತುಂಬಾ ಒಂದು ಮನೆಯವರ ಮತ್ತು ಒಂದು ಸಮಾಜದ ಎರಡೂ ಥರ ಭಯದಲ್ಲಿ ಅವ್ರದ್ದೇ ಒಂದು ಪರ್ಸ್ನಾಲಿಟಿನ ಡೆವಲಪ್ ಮಾಡ್ಕೊಳೋ ಕಡೆ ಅವ್ರ ಯೋಚನೆನೂ ಮಾಡೋದು ತುಂಬ ಕಡಿಮೆ. ಇವಾಗೆಲ್ಲ ಓದಿದ್ದಾರೆ, ಎಲ್ಲ ಚೆನ್ನಾಗಿ ಒಳ್ಳೆ ಕೆಲಸಗಳಲ್ಲೆಲ್ಲ ಇದ್ದಾರೆ. ಸೊ ಒಂದು ಪರ್ಸ್ನಾಲಿಟಿ ಡೆವಲಪ್ ಆದಮೇಲೆ ಯಾವ್ದಾದ್ರು ಸೀರಿಯಸ್ ರಿಲೇಷನ್, ಲೈಕ್ ಲಾಂಗ್ ಟರ್ಮ್ ರಿಲೇಷನ್ಶಿಪ್ಪು, ಮದುವೆ ಅಥವಾ ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಇನ್ನು ಅವರಿಗೇನು ಜೀವನ ಅನುಭವ ಅಷ್ಟು ಇರಲ್ಲ. ಆವಾಗಲೇ 24-25ಕ್ಕೆ ಎಲ್ಲ ಹುಡುಗಿಯವ್ರು ಮದುವೆ ಆಗಿಬಿಡ್ತಾರೆ. ಆಮೇಲೆ ಮದುವೆ ಆದಮೇಲೆ ತುಂಬ ಬದಲಾವಣೆಗಳಾಗತ್ತೆ ಹುಡುಗಿಯರ ಜೀವನದಲ್ಲಿ. ಅದಕ್ಕೆಲ್ಲ ಅಡ್ಜಸ್ಟ್ ಆಗೋಕ್ಕೂ ಅವ್ರಿಗೆ ತುಂಬ ಕಷ್ಟನೂ ಆಗುತ್ತೆ. ಲೈಕ್ ಏನು ತುಂಬ ಮದುವೆ ಆದಮೇಲೆ ತುಂಬ ಒಂಥರ ಫ್ರೀಯಾಗಿ, ಇವಾಗಲಾದ್ರು ಫ್ರೀಯಾಗಿ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಟ್ ಹುಡುಗ ಮನೇಲಿ ಅಥವಾ ಹುಡುಗ ಸ್ವಲ್ಪ ಏನಂತೀರ ಸ್ಟ್ರಿಕ್ಟು ಇರ್ಬೋದು. ಇಲ್ಲ ಅಂದರೆ ಅವ್ರ ಮನೆಯಲ್ಲಿ ಒಂಥರ ಡಿಸಿಪ್ಲಿನ್ ಇರುತ್ತೆ. ಇಲ್ಲಿ ಹುಡುಗನ ಮನೇಲಿ ಇನ್ನೊಂದು ಬೇರೆ ಥರ ಇದಿರುತ್ತೆ. ಅವ್ರಿಗೆ ಟೈಮು ಬೇಕಾಗತ್ತೆ, ಬಟ್ ಅವ್ರಿಗೆ ಟೈಮು ಸಿಗೋದಿಲ್ಲ.
ಬೇಗ ಬೇಗ ಅಡ್ಜಸ್ಟ್ ಆಗಬೇಕು, ಒಂಥರ ಅವಸರ ಥರ ಆಗತ್ತೆ ಅವರಿಗೆ. ಸೊ ಇನ್ನೂ ಅವ್ರ ಬಗ್ಗೆ ತಿಳ್ಕೊಳೋಕೆ ಅವಾಗಿನ್ನ ಶುರು ಮಾಡಿರ್ತಾರೆ. ಲೈಕ್ ಕೆಲಸಕ್ಕೆ ಹೋಗೋದು, ಸ್ವಲ್ಪ ದುಡಿಯೋದು, ಸ್ವಲ್ಪ ಫ್ರೀಯಾಗಿ ಓಡಾಡೋದು ಮಾಡೋದು, ಎಲ್ಲ ಆಫೀಸಲ್ಲೆಲ್ಲ ಮಾತಾಡೋದು ಎಲ್ಲ ಇದು ಮಾಡಿಕೊಂಡು. ಬಟ್ ಆದರೂ ಹುಡುಗಿಯರಿಗೆ ಅವ್ರದ್ದೇ ಆದ ಒಂದು ಟ್ರೂ ನೇಚರ್ ಬಗ್ಗೆ ತುಂಬ ತಿಳ್ಕೊಂಡಿರ್ತಾರೆ. ಆದರೆ ಇನ್ನೂ ತಿಳ್ಕೊಳೋದು ಇನ್ನೂ ತುಂಬ ಇರುತ್ತೆ. ಅವಾಗ ಅವಕಾಶಗಳು ಕಡಿಮೆ. ಎಲ್ಲ ಅಡುಗೆ ಮಾಡೋದು ಎಲ್ಲ ಏನಾದರೂ ಮನೆಯಲ್ಲಿ ಕೆಲಸಗಳು ಇದ್ದೇ ಇರುತ್ತೆ. ಸೊ ಅವರಿಗೆ ಎಲ್ಲರ ಸಹಕಾರ ಬೇಕಾಗತ್ತೆ. ಬಟ್ ಕೆಲವು ಟೈಮ್ ಒಳ್ಳೆ ಸಹಕಾರ ಸಿಕ್ಕಿದಾಗ ಚೆನ್ನಾಗಿ ಬೆಳೀತಾರೆ. ಎಲ್ಲ ಮೊದಲು ಯಾವ ಥರ ಅವ್ರ ಮನೇಲಿ ಯಾವ ಥರ ಎನ್ವೈರ್ಮೆಂಟ್ ಇತ್ತು ಅದೇ ಥರ ಎನ್ವೈರ್ಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಟ್ ಸಿಗಲ್ಲ, ಅದು ಆ ಥರ ಇದು ಸಿಗೋದಿಲ್ಲ. ಸೊ ಹುಡುಗಿಯರಿಗೆ ಇನ್ನೂ ಟೈಮ್ ಇನ್ನೂ ಬೇಕಾ 2 ವರ್ಷ ಲೇಟ್ ಆದರೂ ಪರವಾಗಿಲ್ಲ. ಬಟ್ ಒಂದು ಸ್ಟೇಬಲ್ ರಿಲೇಷನ್ ಇರಬೇಕು. ಇವಾಗ ಎಲ್ಲ ಓದೋದೆಲ್ಲ ತುಂಬಾ ಏನಂತೀರ, ಪ್ರೋಗ್ರಾಮಿಂಗು, ವರ್ಕ್ ರಿಲೇಟೆಡ್ಡು ಅದರಲ್ಲೆಲ್ಲ ತುಂಬ ಡೆಡಿಕೇಟೆಡಾಗಿ ಕೆಲಸ ಎಲ್ಲ ಮಾಡ್ತಾರೆ. ಬಟ್ ಭಾವನೆಗಳಲ್ಲಿ ಸ್ವಲ್ಪ ಅವ್ರಿಗೆ ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗುತ್ತೆ. ಅದು ಅವ್ರೇನಾದ್ರು ನಾರ್ಸಿಸಿಸ್ಟ್ ಹಸ್ಬೆಂಡೋ ಇಲ್ಲ ಬೇರೆ ಆಫೀಸಲ್ಲಿ ಎಲ್ಲ ನಾರ್ಸಿಸಿಸ್ಟು ಮ್ಯಾನೇಜರು ಎಲ್ಲ ಇದ್ದರೆ ಅವ್ರಿಗೆ ಇನ್ನೂ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ಅವರಿಗೆ. ಸೊ ಹೆಂಗಸರು ಅಂತ ಹೇಳಿ ಲೇಡೀಸು ಸ್ವಲ್ಪ ನಿಮ್ಮ ಒಂದು ಎಮೋಷ್ನಲ್ ಇದ್ರ ಬಗ್ಗೆನೂ ಗಮನ ಕೊಡಿ. ಯಾರು ಆನ್ಲೈನ್ ಇದ್ದರೆ ನೋಡಿ. ನನಗೆ ಅಂದರೆ ಇದು ಫಾಲೋಯಿಂಗು ಹೆಚ್ಚು ಕಡಿಮೆ ಸೇಮ್ ಇದ್ದಾರೆ. ಲೇಡೀಸ್ 40-45%, ಮೆನ್ 50-55%. ಸೊ ಬರೇ ಗಂಡಸರುಗಳಿಗೆ ವಿಡಿಯೋ ಮಾಡ್ತೀರಾ ಅಂತ ಆಮೇಲೆ ಮತ್ತೆ ಯಾರು ಮೆಸೇಜ್ ಮಾಡಿದ್ರೆ ಅದಕ್ಕೆ ಒಂದೆರಡು ಮಧ್ಯದಲ್ಲಿ ನನಗೆ ಎಷ್ಟು ತಿಳ್ಕೊಂಡಿದ್ದೀನೋ ಅದನ್ನು ಶೇರ್ ಮಾಡ್ತಾಯಿದ್ದೀನಿ ಅಷ್ಟೆ.